ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯವರ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವ ಕೋಲಾರದ ಸಂದೇಶ್ ವಿರುದ್ಧ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಗರಂ ಆಗಿದ್ದು, ಪಟ್ಟಣದಲ್ಲಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಯಾರೋ ಕೊಟ್ಟ ಹಣಕ್ಕೆ ಪತ್ರಿಕಾ ಹೇಳಿಕೆ ನೀಡಿದ ಕ್ಷೇತ್ರದಲ್ಲಿ ಶಾಂತಿ ಕದಡೋಕೆ ಬಂದರೆ ತಕ್ಕ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಎಂವಿ ಪೂಜಪ್ಪ, ಬುರಗುಮಡುಗು ನರಸಿಂಹಪ್ಪ ಹಾಗೂ ಬಿವಿ ವೆಂಕಟರಮಣ ಮಾತನಾಡಿ, ಶಾಸಕರು ಕ್ಷೇತ್ರದಲ್ಲಿ 150ಕ್ಕೂ ಹೆಚ್ಚು ಅಂಬೇಡ್ಕರ್ ಭವನ ನಿರ್ಮಾಣ, ಸಾವಿರಾರು ಉಚಿತ ಸಾಮೂಹಿಕ ವಿವಾಹದಂತಹ ಜನಪರ ಕೆಲಸ ಮಾಡಿದ್ದು, ದಮ್ಮು ತಾಕತ್ತಿದ್ರೆ ಸುಳ್ಳು ಆರೋಪ ಮಾಡೋರು ದಾಖಲೆ ಸಮೇತ ಸವಾಲು ಎದುರಿಸಲಿ ಅಂತ ಸವಾಲು ಹಾಕಿದ್ದಾರೆ. ಮುಖಂಡ ಶಂಕರ್ ಮಾತನಾಡಿ, ಸಂದೇಶ್ ಇನ್ನು ಚಿಕ್ಕ ಹುಡುಗ, ಯಾರು ಹೇಳಿಕೊಟ್ಟಂತೆ ಮಾತನಾಡುವುದನ್ನ ಬಿಡಲಿ ಅಂತ ಕಿಡಿಕಾರಿದ್ದು, ಈ ಸುದ್ದಿಗೋಷ್ಠಿಯಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕ ಪೈಪಾಳ ರವಿ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖ ಉಪಸ್ಥಿತರಿದ್ದು ಶಾಸಕರ ಬೆಂಬಲಕ್ಕೆ ನಿಂತಿದ್ದಾರೆ. ಮೊದಲೇ ಅವರು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ. ಆ ಕೋಟಿಗಟ್ಟಲೆ ಸಂಪಾದನೆ ಮಾಡಿರುವ ಹಣ ಅವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಮಿಕ್ಕಿದ ದುಡ್ಡಲ್ಲಿ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಅದು ಯಾವುದು ತಪ್ಪಿಲ್ಲ. ಕರ್ನಾಟಕದಲ್ಲಿ 224 MLAಗಳು ಮಾಡ್ತಾ ಇದ್ದಾರೆ, ಮಂತ್ರಿಗಳು ಮಾಡ್ತಾ ಇದ್ದಾರೆ, ಕೇಂದ್ರ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವ್ರು ಮಾಡ್ತಾ ಇರೋ ತಪ್ಪಲ್ಲ. ಲೀಗಲ್ ಆಗಿ ಯಾರು ಮಾಡ್ಬೋದು, ನೀವು ಮಾಡ್ಬೋದು, ನಾವು ಮಾಡ್ಬೋದು ಲೀಗಲ್ ಆಗಿ. ಆದ್ರೆ ಸಂದೇಶ ಅವರು ಬಂದ ಮತ್ತೆ 800 ಎಕರೆ ಜಮೀನು 800 ಎಕರೆ ಜಮೀನು ಸಂಪಾದನೆ ಮಾಡಿದ್ದಾರೆ, ಬಡವರ ಕಿತ್ಕೊಂಡಿದ್ದಾರೆ, ಬಲವಂತ ಮಾಡಿದ್ದಾರೆ ಅಂತ ಪತ್ರಿಕಾಗೋಷ್ಠಿ ಮೀಡಿಯಾದಲ್ಲಿ ಮಾತಾಡಿದ್ದಾರೆ. ಆದರೆ ಇದು ಸುಳ್ಳು. ಸಂದೇಶ್, ನೀನು ಇನ್ನೂ 35 ವರ್ಷ ನಿನಗೆ, ನಮ್ಗೆ 60 ವರ್ಷ ಆಗಿದೆ. ನನಗೂ ಪೂಜಪ್ಪನವ್ರಿಗೆ 60 ವರ್ಷ ಆಗಿದೆ. ಇಲ್ಲಿ ಯಾವತ್ತೂ ಬಂದಿಲ್ಲ ನೀನು. ಕಂಬಾಲಪಲ್ಲಿ ಗಲಾಟೆ ಆಯ್ತು, ದಲಿತರ ಮೇಲೆ 7 ಜನ ಸತ್ತೋರು, ನೀನು ಬಂದಿಲ್ಲಪ್ಪ. ನಿನ್ನ ಓಡ್ಕದ್ರೆ ಕೊಲೆ ಆಯ್ತು, ಆವತ್ತು ನೀನು ಇಲ್ಲಿ ಬಂದಿಲ್ಲ. ಪೊಲೀಸ್ ಅವರು ಲಾಕಪ್ ಡೆತ್ ಆಯ್ತು ಎಲ್ಲಿ ಪಾತ್ಪಾಲದಲ್ಲಿ. ನಮ್ಮ ದಲಿತರನ್ನ ಪೊಲೀಸ್ ಅವರು ಸಾಯಿಸಿದ್ರು. ನಾನು ಪೂಜಪ್ಪ, ನರಸಿಂಹಪ್ಪ, ಚಂಡೂರು ವೆಂಕಟೇಶ್ ಎಲ್ಲ ನಾಯಕತ್ವದಲ್ಲಿ 3 ಜನ ಪೊಲೀಸ್ ಅವರು ಸಸ್ಪೆಂಡ್ ಮಾಡಿದ್ರಲ್ಲಿ. ಆವತ್ತು ನೀನು ಬಂದಿಲ್ಲ. ಗೌನ್ಪಲ್ಲಿಯಲ್ಲಿ ನಿವೇಶನ ಕೊಡೋದು ನಾವೆಲ್ಲ ಹೋರಾಟಗಳು ಮಾಡಿ 5 ಎಕರೆ ಜಮೀನು, ಆವತ್ತು ನೀನು ಬಾಗೇಪಲ್ಲಿಗೆ ಬಂದಿಲ್ಲ. ಎಲ್ಲ ಏನಿದ್ರು ಬಾಗೇಪಲ್ಲಿಯಲ್ಲಿ ದಲಿತರಿಗೆ ಏನಾದ್ರೂ ಸಹಾಯ ಮಾಡಿದ್ದು ನಮ್ಮ ಕೈಲಾದಷ್ಟು ಅಂದ್ರೆ ನಾವು. ನೀನು ಯಾವತ್ತೋ ಒಂದ್ ದಿವಸ ಬಂದು ಶಾಸಕರ ಬಗ್ಗೆ ನೀನು ತುದಿ ತೆಗೆದುಕೊಂಡು ಶಾಸಕರ ಬಗ್ಗೆ ಹೀನಾಯವಾಗಿ ಮಾತಾಡೋದು ಸರಿ ಇಲ್ಲ. ನೀನೇನೋ MLA ನಿಲ್ತೀಯ, ನಿನಗೂ ನಿಲ್ಲು. ಇವಾಗ ಆಂಧ್ರಾಗ ಬಳಸ್ತೀಯಲ್ಲ MLAಗೆ, MLA ಅವರು ಕ್ಯಾರೆಕ್ಟ್ರಿ ಎಂಥದ್ದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅವರು ಮೃದು ಸ್ವಭಾವದವರು. ಅವ್ರ ಆಂಧ್ರ ಪಾಲಿಟಿಕ್ಸ್ ಅಲ್ಲ, ಕರ್ನಾಟಕದಲ್ಲಿ ಇರುವ ಪಾಲಿಟಿಕ್ಸ್ಗೆ ತಾಕತ್ತಿರೋರು. ಅವ್ರ ಮೇಲೆ ಆಂಧ್ರ ಗೂಂಡಾ, ಆಂಧ್ರ ಫ್ಯಾಕ್ಷನಿಸ್ಟ್ ಎಲ್ಲ ಮಾತಾಡ್ತೀಯಲ್ಲ ನೀನು. 15-23 ವರ್ಷದಿಂದ ನೋಡ್ತಾ ಇದ್ವಿ MLA ಅವರು. ಅವ್ರ ಜೊತೆ ಊಟ ಮಾಡಿದ್ವಿ ಸಂದೇಶ್, ನಾವೆಲ್ಲ ಊಟ ಮಾಡ್ತೀವಿ. ಇವತ್ತು ಇದೀನಿ ಅಂತ ಹೇಳ್ಬಿಟ್ಟು ಏನು ನಿನ್ನ ಹತ್ರ ದಾಖಲೆ ಇಲ್ಲ, ಒಂದು ಜಮೀನ್ದು ಒಂದು ಪತ್ರ ಇಟ್ಕೊಂಡು ಒಂದು ಹೋಗ್ಲಿ ಪತ್ರಿಕಾ ಮಾಧ್ಯಮದವ್ರು ತೋರಿಸ್ಬೇಕು ಮಾತಾಡಿದ್ಯಾ? ಏನು ಇಲ್ಲ, ಓವರಲ್ ಆಗಿ ಹೇಳ್ತೀಯ. ಆ ಸೋಮಲಾಪುರದಲ್ಲಿ ಅಷ್ಟು ಎಕರೆ ಮಾಡ್ಕೊಂಡು ಕಾಂಪೌಂಡ್ ಹಾಕೋಬಿಟ್ಟಿದ್ದಾರೆ, ತಹಸೀಲ್ದಾರ್ ತೆರವು ಮಾಡಿಲ್ಲ ಅಂತಂದ್ರೆ ನಾನು ಹೋರಾಟ ಮಾಡ್ತೀನಿ. ಆಯ್ತು, ಹೋರಾಟಕ್ಕೆ ಬಾ. ನೀನು ಏನಾದ್ರು ಶಾಸಕರ ಹತ್ರ ಕಾಂಪೌಂಡ್ ಹಾಕೊಂಡು ಏನಾದ್ರು ಇದ್ರೆ ನೀನ್ ತೆರವು ಮಾಡಿಸ್ಬಾ. ನೀನ್ ಸರಿಯಾದ ಗಂಡಸೆ, ನೀನ್ ದಲಿತ ಕಾರ್ಯಕರ್ತನಾಗಿ ನೀನ್ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಡೀತಾ ಇದ್ರೆ ನೀನ್ ಬಂದು ಬಾ, ನ್ಯಾಯ ಕೊಡಿಸ್ಬಾ. ನಮ್ಮ SC/ST ಗಳಿಗೆ ಯಾರಾದ್ರೂ ಅನ್ಯಾಯ ಆಗಿದ್ರೆ ನಾವು ನಿಂತ್ಕೊಳ್ತೀವಿ ಬಾ. ನಮ್ಮ ದಲಿತ ಸಮುದಾಯ ವ್ಯಕ್ತಿಗಳಿಗೆ ಯಾರಾದ್ರೂ ತೊಂದರೆ ಆಗ್ತಾ ಇದ್ರೆ, ನಾವು ಶಾಸಕರು ತೊಂದರೆ ಮಾಡ್ತಾ ಇದ್ರು ಸಹ ಶಾಸಕರ ಪರ ನಾವು ನಿಂತ್ಕೊಂಡು ಶಾಸಕರಿಂದ ಹಿಡಿದು ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋದೆಲ್ಲ ಘಟಿಸ್ಲಿ. ಅದು ಬಿಟ್ಬಿಟ್ಟು ನೀನ್ ಮುಂದಿನ ದಿನಗಳಲ್ಲಿ ಏನಾದ್ರು ಬಾಗೇಪಲ್ಲಿ ಕ್ಷೇತ್ರಕ್ಕಾಗ್ಲಿ ಗುಡಿಬಂಡೆ ಹತ್ರ ಆಗ್ಲಿ ಬಂದು ಇಲ್ದಿರೋದು ಆರೋಪಗಳು ಮಾಡೋದು, ಅವ್ರಿಗೆ ಪ್ರಚೋದನಕಾರಿ, ಈ ಕ್ಷೇತ್ರದಲ್ಲಿ ಜನಕ್ಕೆ ಪ್ರಚೋದನಕಾರಿ ಮಾತುಗಳು ಮಾತಾಡೋದು ಏನಾದ್ರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜನರು ಎಲ್ಲ ಇರ್ತಕ್ಕಂಥ ದಲಿತ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ತಕ್ಕ ಉತ್ತರ ಕೊಡ್ಬೇಕಾಗುತ್ತೆ. ಸಂದೇಶ್, ಎಚ್ಚರಿಕೆಯಿಂದ ಇರೋ. ಶಾಸಕ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ವಿಚಾರಗಳನ್ನ ತಿಳ್ಕೊ. ಇಲ್ಲಿರ್ತಕ್ಕಂಥ ದಲಿತ ಮುಖಂಡರ ಬಗ್ಗೆ ತಿಳ್ಕೊ. ಹೋಗ್ಲಿ, ಒಂದು ದಲಿತ ಮುಖಂಡರನ್ನ ಯಾರಾದ್ರೂ ಭೇಟಿಯಾಗಿದೆ ನೀನ್ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಬಂದು, ಏನ್ ಈ ತರ ನೀವಿಷ್ಟ ಹಿರಿಯ ಹೋರಾಟಗಾರರಲ್ಲ, ಇಲ್ಲಿ ನಮ್ಮ ದಲಿತ ಕಾರ್ಯಕರ್ತರಿಗೆ ಯಾರಾದ್ರೂ ಅನ್ಯಾಯ ಆಗ್ತಾ ಇದ್ರೆ ಯಾಕೆ ನೋಡ್ತಾ ಇದ್ರ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಒಂದು ಫೋನ್ ಕರೆ ಮಾಡಿದೆ ನೀನು? ಹೋಗಿ ಕೇಳಿದ್ಯಾ? ವಿಚಾರಿಸಿದ್ಯಾ? ಹೋಗ್ಲಿ, ಏನು ವಿಚಾರ ಗೊತ್ತಿಲ್ಲ.
ನಿನ್ಗೇನು ವಿಚಾರ ಮಾಹಿತಿಗಳು ಗೊತ್ತಿಲ್ಲ, ಮಾಹಿತಿ ಕೊರತೆ ಇದೆ ನಿನ್ಗೆ ಸಂದೇಶ್. ಇನ್ನು ಬೆಳೆಯುವ ಹುಡುಗ ದಲಿತ ಸಂಘಟನೆಗಳು ನಿನ್ನಂತಹ ಯಾರು 420 ಅವರು ಈ ದಲಿತರ ಮೇಲೆ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನೀಚ್ ಕೆಲಸ ಮಾಡಿದ್ರೆ ನಿನ್ನ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಆ ಕೋಟಿ ಸಂಪಾದನೆ ಅದೆಲ್ಲ ವೇಸ್ಟ್ ಅಲ್ಲ. ಒಬ್ಬನ ಮೋಸ ಮಾಡಿ, ಒಬ್ಬನ ವಂಚನೆ ಮಾಡಿ, ಒಬ್ಬನ ದೌರ್ಜನ್ಯ ಮಾಡಿ ಸಂಪಾದನೆ ಅಲ್ಲ. ನಿಯತ್ತಾಗಿ ಒಂದು ಯಾರಿಗೂ ತೊಂದರೆ ಕೊಡದೆ ನಿಯತ್ ಸಂಪಾದನೆ ಅದು 3 ಬಂದು ಬಿಟ್ಟರೆ ಸಾಕು, ಅದು ನಂಬಿ ಇರ್ತದೆ. ನಿನ್ನಂತವ್ರಿಗೆ ಈ ಒಂದು ನಮ್ಮ ದಲಿತ ಮುಖಂಡರು ಮತ್ತೆ ಅದೇನೋ ಹೇಳ್ಕೊಂಡು ಬರ್ತೀಯಲ್ಲ, ಅದು ನಿಮ್ಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಇದು ಬಾಗೇಪಲ್ಲಿ ಯಾವತ್ತೂ ಕೂಡ ನಿನ್ನಂತವನ್ನು ಸಾಮರ್ಥ್ಯ ನೋಡಿರ್ತಕ್ಕಂಥ ತಾಲೂಕಿದು. ಈ ತಾಲೂಕಿನಲ್ಲಿ ಇಲ್ಲಿ ಎಲ್ಲರೂ ಕೂಡ ಅಹಿಂದ ಸಂಘಟನೆ ಮತ್ತೆ ಎಲ್ಲರೂ ಕೂಡ ಎಲ್ಲಾ ಜಾತಿಗಳು ಸಾಮರಸ್ಯವಾಗಿರ್ತಕ್ಕಂಥ ತಾಲೂಕಿದು. ನಿನ್ನಂತ ಬುಡುಬುಡಿಕೆಗಳಿಗೆ ಎಲ್ಲರೂ ಅವಕಾಶ ಇರಲ್ಲ ನಿಮ್ಗೆ ಇದು. ಯಾಕಂದ್ರೆ ಇವಾಗ ನಮ್ಮ ಶಾಸ್ತ್ರದ ಬಗ್ಗೆ ಮಾತಾಡ್ತಿದ್ದೀನಿ, ನಿಮ್ಗೆ ನಾಚಿಕೆ ಆಗ್ಬೇಕು. ಶಾಸ್ತ್ರ ಅಂದ್ರೆ ಎಂದೇ ನಮ್ಮ ರಾಜ್ಯದಲ್ಲಿ ಯಾರಾದ್ರೂ ದಾನ ಧರ್ಮಗಳನ್ನು ಮಾಡಿ ಸುಮಾರು 9,000 ಮದುವೆಗಳನ್ನು ಮಾಡಿ ಅದರಲ್ಲಿ 90% ಎಲ್ಲ ನಮ್ಮ SC ಮಕ್ಕಳು ಮದುವೆ ಆಗಿದೆ. ಸುಮಾರು 4,000 ಮೇಲ್ಪಟ್ಟು ಸಿಮೆಸ್ ರಾಜ್ಯದಲ್ಲಿ ದೇಶದಲ್ಲಿ ಯಾರು ಕೊಟ್ಟಿಲ್ಲ. ದೇಶದಲ್ಲಿ 4,000 ಸಿಮೆಸ್ ಕೊಟ್ಟಿರ್ತಕ್ಕಂಥವ್ರು ಯಾರು ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು, ಇಲ್ಲದಿದ್ರೆ ನಮ್ಮ ರಾಜ್ಯದಾಗ ಯಾರು ಕೂಡ ದೇಶದಲ್ಲಿ ಇಲ್ಲ. ಇಷ್ಟು ದಾನದಲ್ಲಿ ಯಾಕಂದ್ರೆ ಅವ್ರ ಸಂಪಾದನೆಯಲ್ಲಿ ಸಂಪಾದಿಸತಕ್ಕಂಥ ಹಣವನ್ನ ನಮ್ಮ ಬಡವರಿಗೋಸ್ಕರ ಎಷ್ಟೋ ಸುಮಾರು ಜನರಿಗೆ ನಿರ್ಗತಿಕರಿಗೆ ಸುಮಾರು ಹಾಸ್ಪಿಟಲ್ ಆಪರೇಷನ್ಸ್ ಮಾಡಿಸಿ ಪ್ರಾಣಿಗಳನ್ನು ಉಳಿಸಿರ್ತಕ್ಕಂಥ ಕೀರ್ತಿ ಅವ್ರು ಸುಮಾರು ಹಿಡಿದಿದೆ. ನೀನು ಎಲ್ಲಾ ಮಾತಾಡಿದೆಯಲ್ಲ, ನಿನಗೆ ನಿಜವಾದಂತ ನೀನು ನಾಯಕರ ಆದ್ರೆ ನೀನೇ ಒಂದು ಡೇಟ್ ಕೊಡ್ಬೇಕು. ಬಾಗೇಪಲ್ಲಿ ಅದು ಎಲ್ಲಿ 800 ಎಕರೆ ಇದೆಯೋ, ಎಲ್ಲಿ ಸುಬ್ಬಾರೆಡ್ಡಿ ಅವರು ದೌರ್ಜನ್ಯವಾಗಿ ಎಲ್ಲಿ ಕಿತ್ಕೊಂಡಿದಾರೋ, ಎಲ್ಲಿ ಜಮೀನು ಮಾಡಿದ್ರೆ ನೀನು ತೋರಿಸ್ಬೇಕು. ಅವು ನಿನ್ ಜೊತೆಲಿ ಇರ್ತೀವಿ ನಾವು, ನಿನಗೋಸ್ಕರ ಕಾತ್ಕೊಂಡಿರ್ತೀವಿ. ನೀನ್ ಯಾವಾಗ ಡೇಟ್ ಕೊಡ್ತೀಯ ಅಂತ ನೀನ್ ಡೇಟ್ಗೋಸ್ಕರ ಕಾತ್ಕೊಂಡಿರ್ತೀನಿ. ನೀನ್ ನಿಜವಾಗ ನಿನ್ ನಾಯಕರ ಆದ್ರೆ ನೀನ್ ಫೋರ್ಸ್ ಕೊಡ್ತೀಯಲ್ಲ ಪಾಪ, ಅದೇ ನೋಡ್ಬೇಕು. ಆ ಬ್ಲೌಸ್ ಇಲ್ಲ ಏನ್ ಮಹಾನ್ ನಾಯಕನಿದ್ದಾಗ ಹಿಂಗೆ ಮುಖಕ್ಕೆ ಅದೇನು ಮುಖನ ಹೆಂಗೆ ಇಟ್ಕೊಂಡು ಬರ್ತೀನಿ ಗೊತ್ತಾಗಿಲ್ಲ. ಮೊದಲು ಮಸ್ತು ಸಂಸ್ಕಾರ ಕತ್ಕೋಬೇಕು. ಈಗ ದಲಿತರ ಹೆಸರು ಹೇಳ್ಕೊಂಡು ಬರ್ಬೇಡ. ಯಾಕಂದ್ರೆ ನಿನ್ನಂತವ್ರಿಗೋಸ್ಕರನೇ ಎಂಟೈರ್ ಈ ಜನಾಂಗಗಳು ಎಷ್ಟೋ ಲೀಡರ್ ಇದ್ದಾರೆ. ದಲಿತ ಇವಾಗ ನಿಮ್ಮಂತವರಿಂದಾನೇ ದಲಿತ ಮುಚ್ಚಕ್ಕೆ ದಯಮಾಡಿ ದಲಿತರ ಹೆಸರು ಹೇಳ್ಕೋಬಾರ್ದು. ಯಾಕಂದ್ರೆ ಇವಾಗ ದಲಿತರಲ್ಲ, ದಲಿತರ ಹೆಸರು ಹೇಳ್ಕೊಂಡು ಸುಲಿಗೆ ಮಾಡ್ಕೊಂಡು ಸುಲಿಗೆ ಹೋಗಲ್ಲ, ಎಲ್ಲ ಕೋಟಿಗಳು ಸಂಪಾದನೆ ಮಾಡ್ಕೊಂಡು ನಿಮ್ಮ ಒಂದು ಆಸ್ತಿಯನ್ನ ಹೆಚ್ಚಿಗೆ ಮಾಡ್ಕೊಂಡು ಎಲ್ಲ ಬ್ಲಾಕ್ ಮೇಲ್ ಮಾಡ್ಕೊಂಡು. ಯಾಕಂದ್ರೆ ಯಾರು ಇರ್ತಾರೆ ಬೆಂಗಳೂರಲ್ಲಿ ಪಾಪ ಈ ದೊಡ್ಡ ದೊಡ್ಡ ಸಾಹುಕಾರಲ್ಲ, ಶ್ರೀಮಂತರಲ್ಲ, ಅಂತವ್ರೆಲ್ಲ ಬ್ಲಾಕ್ ಮೇಲ್ ಮಾಡ್ಕೊಂಡು ನೀವೆಲ್ಲ ಬದುಕುವುದಿಲ್ಲ ಅಂತ ಟೀಮ್ ನಿಮ್ಗೆ. ನೀವು ದಲಿತರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ಏನು ನೈತಿಕ ಆಗ್ತಿದೆ? ಏನ್ ಮಾಡಿದ್ರೆ ದಲಿತರಿಗೋಸ್ಕರ? ಸಣ್ಣ